ಬ್ಯಾನ್ ಕರೋ ಬ್ಯಾನ್ ಕರೋ आरएसएस बैन करो, ಬಂದ್ ಮಾಡಿ ಬಂದ್ ಮಾಡಿ आरएसएस बंद मारो, हाथ जोड़ो हाथ जोड़ो नरक कट हो गए उसका। आरएसएस का बच्चा को नरक कट हो गए। वो दलितों को छेड़े तो क्या होता बोलकर अभी मालूम नहीं। 20 तारीख हुमनाबाद को बंद रखना, बंद कॉल करना बोलकर मीटिंग रखी गई है। बंद करो बंद करो। ಪ್ರಿಯಾಂಕ್ ಖರ್ಗೆ ಅವರಿಗೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಬ್ಬ RSSನ ಅವಿವೇಕಿ ಫೋನ್ ಕರೆ ಮಾಡಿ ಹೊಲಸು ಶಬ್ದಗಳಿಂದ ನಿಂದನೆ ಮಾಡಿ, ಅವಾಚ್ಯ ಶಬ್ದಗಳ ನಿಂದನೆ ಮಾಡಿ ಆತನಿಗೆ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಾರೆ. ನಿಮ್ಮಂತ ನಕಲಿ ದೇಶ ಪ್ರೇಮಿಗಳು ನಮ್ಗೇನು? ಚರ್ಚೆಗೆ ಬರ್ರಿ ಅಂತ ಖರ್ಗೆ ಕರೆದ್ರ ಬರಲ್ಲ. ನಿಮ್ಮ RSS ವಿಚಾರಗಳೇನವ ಬರ್ರಿ ಚರ್ಚೆ ಮಾಡ್ರ ಅಂತ ಬರಲ್ಲ. ಅರೆ ಸ್ವಾಮಿ, ನೀವು ಯಾವ ಎಂಗಲ್ನಲ್ಲಿ ದೇಶ ಪ್ರೇಮಿಗಳಿದ್ದೀರಿ? 52 ವರ್ಷ ನೀವು ರಾಷ್ಟ್ರಧ್ವಜ RSS ಕಚೇರಿ ಮೇಲೆ ಹಾಸಿಲ್ಲ. ನಿಮ್ಮ ದೇಶ ಪ್ರೇಮ ತೋರಿಸ್ತದ? ತಿರಂಗ ಜೆಂಡಾ 3 ಕಲರಿಂದ ಕುಂತದ, ಅಪುಷನ ಕಂದಿರಿ. ನೀವು ಯಾವ ರೀತಿ ನಿಮ್ಗೆ ದೇಶಭಕ್ತಿ ಅಂತ ದೇಶ ಪ್ರೇಮಿ ಮಾಡೋಣ? ಸಂವಿಧಾನ ಜಾರಿಗೆ ಬಂದಾಗಿನಿಂದ ನೀವು ವಿರೋಧ ಮಾಡ್ಕೋತಾ ಬಂದಿರಿ. ನಿಮ್ಮ ಕಾರ್ಯಕರ್ತರು ಜಂತರ್ ಮಂತರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಪುಟಗಳನ್ನು ಸುಟ್ಟಾಕ್ದರು. ನಿಮ್ಮನ್ನು ಯಾವ ರೀತಿ ನಾವು ದೇಶ ಪ್ರೇಮಿಗಳಂತ RSS ಕರೆಯೋಣ? ನೀವು ಮಾಡ್ತಕ್ಕಂಥದ್ದು ಯುವಕರಲ್ಲಿ ತಲೆಯಲ್ಲಿ ವಿಷಬೀಜ ಬಿತ್ತಿ ಅಣ್ಣ ತಮ್ಮಂದರ ಮಧ್ಯೆ ವಿಷಬೀಜ ಬಿತ್ತೋದು. ನಿಂಬಲಿ ಭಾರತ್ ಮಾತಾ ಕಿ ಜೈ. ಇವತ್ತು ಮೊನ್ನೆ ಒಂದು 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಕಾಯಿನ್ ಜಾರಿ ಮಾಡಿದ್ರು. ಕಾಯಿನ್ನಲ್ಲಿ ಚಿತ್ರ ಏನು ತೋರಿಸ್ತದ? ಅವರುಗಳು ಎಲ್ಲಾದರೂ ಪಥಸಂಚಲನ ಎಲ್ಲ ಇದ್ದೀರಾ, ಭಾರತ್ ಮಾತೆ ಕೈಯಾಗ ತಿರಂಗ ಜೆಂಡಾ ಇದೆ. ಆದರೆ ಕಾಯಿನ್ನಲ್ಲಿ ತಿರಂಗ ಜೆಂಡಾ ಇಲ್ಲ, ಭಗವದ್ಗೀತಾ ಇದೆ. ಅಂದರೆ ಸ್ವತಂತ್ರ ಆದ ನಂತರ ತಿರಂಗ ಜೆಂಡಾ ಸಂವಿಧಾನಾತ್ಮಕವಾಗಿ ಒಪ್ಪಿಕೊಂಡಾಗ ಅದು ನೀವು ತಿರಸ್ಕಾರ ಮಾಡಿ ನಮ್ಮ ನಿಜವಾದ ಆದರ್ಶ ಯಾವುದಾದ್ರು ಜೆಂಡಾ ಆದರೂ ಭಗವಾನ್ದವರಿದ್ದೀರಿ. ಅಂದ್ರೆ ನೀವು ದೇಶಭಕ್ತರ? ಇಷ್ಟೇ ವಿಚಾರಗಳು ಖರ್ಗೆ ಅವ್ರು ಹೇಳಿಸ್ಲಕ್ಕೆ ನಿಮ್ಗೆ ನೋಟುತ್ತಲ್ಲ, ಸತ್ಯ ಹೇಳೋದು ತಪ್ಪ. ಅದಕ್ಕೆ ನಾ ಈ ಸುದ್ದಿ ಮಾಧ್ಯಮದ ಮೂಲಕ RSSನ ಸನಾತನಿವಾದಿಗಳಿಗೆ ನಾ ಹೇಳ್ತೀನಿ, ನೀವು ಈ ಥರ ನಮ್ಮ ನಾಯಕ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಅವ್ರ ಕುಟುಂಬ ಇರ್ಬೋದು, ಈ ದೇಶಕ್ಕಾಗಿ ತನ್ನಂತಾನು ಕೊಂಡು ಸಮಾಜವನ್ನು ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ನಾಯಕತ್ವ ಗುಣ ಇರತಕ್ಕಂಥವ್ರು. ಅವರು ಯಾವುದೇ ಧರ್ಮ ಯಾವುದೇ ಜಾತಿಯ ಮೇಲೆ ವ್ಯಕ್ತಿಗತವಾದಂಥ ವಿಚಾರವನ್ನು ಅವರೆಂದೂ ಮಾತಾಡಿಲ್ಲ. ಇದು ಒಂದು ಸಂವಿಧಾನ ವರ್ಸಸ್ ಮನು ಸಂವಿಧಾನದ ಒಂದು ಹೋರಾಟ ಇದೆ. ಆ ಹೋರಾಟದ ವಿಚಾರಗಳನ್ನು ಅಷ್ಟೇ ಹೇಳಿದಾರ. ಬರುವ 20ನೇ ತಾರೀಕಿನಂದು ಹುಮನಾಬಾದ್ ತಾಲೂಕಿನ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು 20 ತಾರೀಕಿಗೆ ಬಂದ್ ಕರೆಯಿದೆ. ಉದ್ದೇಶ ಏನಂದರೆ, ಇವತ್ತು ನಿರಂತರ ಏನದಂದ್ರೆ ಸಂವಿಧಾನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮನುವಾದಿಗಳು. ಬರುವ ದಿನದಲ್ಲಿ ಸೋಮವಾರ ದಿನ 20ನೇ ದಿನಾಂಕದಂದು ಹುಮನಾಬಾದ್ ಬಂದ್ ಕರೆ ನೀಡುವ ಉದ್ದೇಶ ಏನಂದರೆ, ಒಬ್ಬ RSS ಮನುವಾದಿ ಪ್ರಿಯಾಂಕ್ ಖರ್ಗೆ, ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರೆ ಮುಖಾಂತರ ಅಶ್ಲೀಲ ಪದದಿಂದ ಬೈದಿರುತ್ತಾನೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು 10ನೇ ತಾರೀಕು ಇಲ್ಲಿ ಅಂಬೇಡ್ಕರ್ ರಥೋತ್ಸವದಲ್ಲಿ ಬಂದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇರಬೇಕೆಂದು ಯಶಸ್ವಿಗೊಳಿಸಬೇಕೆಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಬ್ಬ ಮನುವಾದಿ ಒಂದು ಕರೆ ಮಾಡಿ ಅವರಿಗೆ ಅವಾಚ್ಯವಾದ ಶಬ್ದಗಳಿಂದ ಬೈದಿದ್ದಾನೆ. ಅದಕ್ಕೋಸ್ಕರ ನಾವು ಹುಮನಾಬಾದ್ ಪಟ್ಟಣದಲ್ಲಿ ಎಲ್ಲ ದಲಿತ ಪರ ಒಕ್ಕೂಟದ ವತಿಯಿಂದ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹುಮನಾಬಾದ್ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡ್ತಾ ಇದ್ದೀವಿ. ಹುಮನಾಬಾದ್ನ ಬಂದ್ಗೆ ಕರೆ ನೀಡಲಾಗಿದೆ. ಅದಕ್ಕೆ ದಯಮಾಡಿ ಎಲ್ಲ ಭೀಮಾ ಬಂಧುಗಳು ಹಾಗೂ ಅಂಬೇಡ್ಕರ್ ವಾದಿಗಳು ದಯಮಾಡಿ ಪ್ರತಿಭಟನೆಗೆ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದೆ. ಪ್ರಿಯಾಂಕ ಖರ್ಗೆ ಅವರಿಗೆ RSSನ ಒಬ್ಬ ಏಜೆಂಟು ಒಂದು ಅವಹೇಳನಕಾರಿ ಮಾತನಾಡಿದ ಆ ಕೃತ್ಯವನ್ನು ಖಂಡಿಸಿ ದಿನಾಂಕ 24 ಹುಮನಾಬಾದ್ ಪಟ್ಟಣದಲ್ಲಿ ಸೋಮವಾರದಂದು ನಾವು ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ ನಾವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಏನು RSS ವ್ಯಕ್ತಿ ಮಾತಾಡಿದ್ದಾನ, ಧಮಕಿ ಹಾಕಿದ್ದಾನ, ಹೊಡೆದಾಗ್ತೀನಿ ಅಂತೇಳಿ ಏನು ಧಮಕಿ ಆಗಿದ್ದಾನ. ಅವ್ರ ವಿರುದ್ಧ ಒಂದು 20 ತಾರೀಕು ಹೋರಾಟ ಆಲ್ ಕರ್ನಾಟಕದಾಗ ಇಟ್ಕೊಂಡಿದ್ದಾರೆ ಇಲ್ಲಿ ಹುಮನಾಬಾದ್. ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆದಾಗ ನಿಜ ಹೇಳಿದ್ರೆ ಹಗುರವಾಗಿ ಕೆಲವೊಂದು ಕಿಡಿಗೇಡಿಗಳು ಮಾತಾಡ್ತಾ ಇದ್ದಾರೆ. ಜೈ ಭೀಮ್, ನಮೋ ಬುದ್ಧ.
ಬರುವ ಸೋಮವಾರದಂದು ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಕಟ್ಟಡ ಕಾರ್ಮಿಕರ, ವಿಚಾರವಾದಿಗಳ ಸಂಘ, ಬುದ್ಧಿಜೀವಿಗಳು ಎಲ್ಲರನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಫೈರ್ ಬ್ರ್ಯಾಂಡ್, ರಾಜ್ಯ ಸರ್ಕಾರದ ಸಚಿವರು, ಸರಳ ಸಜ್ಜನಿಕೆಯ ಹೆಸರಾಗಿರ್ತಕ್ಕಂಥ ಮತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ಅನುಭವ ಹೊಂದಿರತಕ್ಕಂಥ ಒಬ್ಬ ನಾಯಕನನ್ನು RSSನ ವಿಚಾರವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸನಾತನಿ ಚಿಂತಕ, ಹಿಂದುತ್ವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸುಮಾರು 52 ವರ್ಷಗಳ ಕಾಲ RSSನ ಕೇಂದ್ರ ಕಚೇರಿ ಮೇಲೆ ತಿರಂಗ ಜೆಂಡಾವನ್ನು ಹಾರಿಸಲಾರದಂಥ ನಕಲಿ ದೇಶಭಕ್ತಿ ತೋರಿಸ್ತಕ್ಕಂಥ RSSನ ವಿಕೃತ ಮನಸ್ಥಿತಿಯ ವಿರುದ್ಧ ಎಲ್ಲ ವಿಚಾರವಾದಿಗಳ ಒಕ್ಕೂಟ ಏನು ಹೋರಾಟ ಮಾಡಲಿಕ್ಕೆ ಸದೃಢರಾಗಿದ್ದೀರಿ. ಭಾಳ ಸಂತೋಷದ ವಿಷಯ. ಈ ಸಂಘ ಪರಿವಾರ ಸನಾತನವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಂತ ಅವಧಿಯಲ್ಲಿಯೂ ಕೂಡ ಅನೇಕ ರೀತಿಯಿಂದ ಅವಮಾನ ಅಪಮಾನ ಮಾಡಿಕೊಂಡು ಬಂದಿರತಕ್ಕಂಥ ಇತಿಹಾಸ ಹಿನ್ನೆಲೆ ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಮಾನ್ಯ ಖರ್ಗೆ ಅವರ ಬಗ್ಗೆ ಅಸಂವಿಧಾನಿಕ ಪದಗಳನ್ನು ಬಳಸಿ ಅವರನ್ನು ರಾಜಕೀಯವಾಗಿ ತೇಜೋವಧೆ ಮಾಡಲಿಕ್ಕೆ ನಕಲಿ ದೇಶಭಕ್ತಿ ಸಂಘಟನೆ ಆಗಿರ್ತಕ್ಕಂಥ RSSನ ನಿಜವಾದ ಬಣ್ಣ ಇವತ್ತು ಬಯಲಾಗಿದೆ. ಅವರು 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ಗ್ರಾಮ ಹಿಡ್ಕೊಂಡು ದಿಲ್ಲಿ ಮಟ್ಟಕ್ಕೆ ಪಥಸಂಚಲನ ಮೂಲಕ ಈ ದೇಶದ ಮನುಷ್ಯರ ತಲೆಯಲ್ಲಿ ಮನುವಾದದ ವಿಷಬೀಜವನ್ನು ಬಿತ್ತಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಬೇಕು, ಉಳಿದಾಗ ಮಾತ್ರ ನಾವೆಲ್ಲರೂ ಉಳಿತೇವೆ ಅಂತಕ್ಕಂಥ ಏನು ದೂರದೃಷ್ಟಿ ಇಟ್ಕೊಂಡು ಈ ದೇಶದಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಚಾರಿತ್ರಿಕ ಇತಿಹಾಸ ನಮ್ಮ ಸಂಘಟನೆಗಿದೆ. ಆದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಭಾಗಿಯಾಗಲಾರದೆ ಬ್ರಿಟಿಷರ ಬೂಟನ್ನು ನೆಕ್ಕಿರ್ತಕ್ಕಂಥವ್ರು, ಬ್ರಿಟಿಷರ ಜೊತೆ 99 ಸಲ ಕ್ಷಮಾಪಣೆ ಪತ್ರವನ್ನು ಬರೆದಿರ್ತಕ್ಕಂಥವ್ರು, ಬ್ರಿಟಿಷರಿಂದ ಐಷೋ ಆರಾಮಿ ಜೀವನವನ್ನು ಕಟ್ಕೊಂಡವರು, ಪೆನ್ಷನ್ ಪಡ್ಕೊಂಡವರು, ಅಪ್ಪಟ ಜಾತಿವಾದಿ ಮನುವಾದಿಗಳು, ಅಂಥವರಿಂದ ಸ್ಥಾಪನೆ ಆಗಿರ್ತಕ್ಕಂಥ RSS ಯಾಕೆ ನೋಂದಣಿ ಆಗಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿವರೆಗೆ RSS ತನ್ನ ಸಂಸ್ಥೆಯ ನೋಂದಣಿ ಮಾಡಿಲ್ಲ. ಯಾಕೆ? RSSನವರು ಒಂದು ವೇಳೆ ಈ ದೇಶದ ಸಂವಿಧಾನವನ್ನು ಒಪ್ತಾ ಇದ್ದಿದ್ದರೆ ಸಂವಿಧಾನದ ಅಡಿಯಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ RSS ನೋಂದಣಿ ಮಾಡ್ತಿದ್ದರು. ಇದು ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ? RSSನವರು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅಂತಕ್ಕಂಥಕ್ಕ ಅವರು ನೋಂದಣಿ ಮಾಡಲಿರದ ಇದು ನೇರವಾದಂಥ ನಮ್ಮ ಪ್ರಶ್ನೆ. ಒಂದು ಪಕ್ಷ RSSನವರು 1925ರಲ್ಲಿ ಸ್ಥಾಪನೆ ಆಗಿದ್ದ ಸಂಘಟನೆ ನೋಂದಣಿ ಮಾಡಿದರೆ ಅದು ಸಂವಿಧಾನ ಅಡಿಯಲ್ಲಿ ಬರುತ್ತೆ. ಅದು ಸಂವಿಧಾನ ಅಡಿಯಲ್ಲಿ ಬಂದಾಗ ನಾವು ಆ ಸಂವಿಧಾನವನ್ನು ಒಪ್ಕೊಂಡ ಹಾಗೆ. ನಾವುಗಳು
ಎಂದ ಸಂವಿಧಾನ ಜಾರಿಯಾಗಿದೆ ಅಂದಿನಿಂದ ನಾವು ಅದು ವಿರೋಧ ಮಾಡಿಕೊಂಡು ಬಂದವರು, ನಾವು ಅದರ ಅಡಿಯಲ್ಲಿ ಹ್ಯಾಂಗೆ ನೋಂದಣಿ ಮಾಡಬೇಕಂತ ಉದ್ದೇಶಪೂರ್ವಕವಾಗಿಯೇ ಸಂಘ ಪರಿವಾರ RSSನವರು RSS ನೋಂದಣಿ ಮಾಡಿಲ್ಲ. ಪ್ರಶ್ನೆ 2, ಇವತ್ತು RSSನವರು ಇಡೀ ರಾಷ್ಟ್ರಾದ್ಯಂತ ಹೇಳ್ತಾ ಇದ್ದಾರೆ, ನಾವು ದೇಶ ಪ್ರೇಮ, ನಾವು ದೇಶ ರಕ್ಷಣೆ ಮಾಡೋರು, ನಾವು ಧರ್ಮ ರಕ್ಷಣೆ ಮಾಡೋರು. ನಮ್ಮ ಪ್ರಶ್ನೆ ಇದೆ, ನಾವೆಲ್ಲ ವೈಚಾರಿಕ ಮತ್ತು ವೈಜ್ಞಾನಿಕ ವಿಚಾರ ಉಳಿತಕ್ಕಂಥವ್ರು, ನಾವು ಸಂವಿಧಾನವನ್ನು ನಂಬ್ಕೊಂಡವರು, ನಾವ್ಯಾವರು ದೇವರದಿಂದಕ್ಕಿಂತ ಜಾಸ್ತಿ ನಮ್ಮ 140 ಕೋಟಿ ಜನರ ಬದುಕನ್ನು ಕಟ್ಟಿಕೊಟ್ಟಿದ್ದು ನಮ್ಮ ದೇಶದ ಸಂವಿಧಾನ. ಅದಕ್ಕೆ ನಾವು ಸಂವಿಧಾನವನ್ನು ಒಪ್ತೀವಿ, ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ. ಇದೇ ಮಾತು ನಮ್ಮ ಫೈರ್ ಬ್ರ್ಯಾಂಡ್ ಈ ರಾಜ್ಯದ ಡೈನಾಮಿಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಹೇಳಿದ್ದು. ಏನಂತ ಹೇಳಿದಾರ, ಈ RSSನವರು ನಡೆಸ್ತಕ್ಕಂಥ ಚಟುವಟಿಕೆ, ಶಿಬಿರ, ಪಥಸಂಚಲನ ಸರ್ಕಾರಿ ಸ್ಥಳಗಳಲ್ಲಿ, ಕ್ಯಾಂಪಸ್ಗಳಲ್ಲಿ ನಡೆಸಬಾರ್ದು. ಕೇವಲ RSSದವರಿಗೆ ಎಂದಿಲ್ಲ, SDP ಇರ್ಬೋದು, ಮತೀಯ ಭಾವನೆಗಳನ್ನು ಕೆಳಿಸ್ತಕ್ಕಂಥ ಯಾವುದೇ ಸಂಘಟನೆ ಇದ್ರೂ ರಾಜ್ಯ ಸರ್ಕಾರ ಅವರಿಗೆ ಅನುಮತಿ ಕೊಡಬಾರದು ಅಂತ ಈ ರಾಜ್ಯದ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಕ್ಯಾಂಪಸ್ಸಿನಲ್ಲಿ, ದೇವಸ್ಥಾನಗಳಲ್ಲಿ, ಸಾರ್ವಜನಿಕ ಜನಗಳಲ್ಲಿ ಯಾವುದೇ ಕಾರಣಕ್ಕೂ RSSನವರು ನಡೆಸ್ತಕ್ಕಂಥ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗೆ ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇಡೀ ರಾಷ್ಟ್ರಾದ್ಯಂತ ಇಷ್ಟೊಂದು ಚರ್ಚೆ ಕೇಂದ್ರ ಬಿಂದು ಆಗಿಬಿಟ್ಟಿದೆ, ಸಂಚಲ ಮೂಡಿಸಿದೆ. ಅವರು ಆಡಿದ್ದು ಏನು? ಇವತ್ತು ನಮ್ಮ ನೆರೆ ರಾಜ್ಯದಲ್ಲಿರ್ತಕ್ಕಂಥ ತಮಿಳುನಾಡಿನಲ್ಲಿ ಯಾವ ಮಾದರಿಯನ್ನು ಅಳವಡಿಸ್ಕೊಂಡು, ಯಾವ ಮಾನದಂಡಗಳನ್ನು ಏರಿ ಈ RSSನವರು ನಡೆಸ್ತಕ್ಕಂಥ ಶಿಬಿರ, ಪಥಚಲನ ಏನೇ ಎಂಥದೇ ಇದ್ರೂ ಎಂತೆಂಥ ಸ್ಥಳಗಳಲ್ಲಿ ನಡೆಸಬೇಕು ಮತ್ತು ಅನುಮತಿ ತಗೋಬೇಕು ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ಷರತ್ತುಗಳನ್ನು ಹೇರಿದ್ದಾರೆ. ಅದರಂತೆ ಮಾನ್ಯ ಪ್ರಿಯಾಂಕ್ ಖರ್ಗೆ ರಾಜ್ಯ ರಾಷ್ಟ್ರದ ಇತಿಹಾಸ, ಹಿನ್ನೆಲೆ, ಎಲ್ಲ ಸಂವಿಧಾನದ ಪರಿಚ್ಛೇದಗಳನ್ನು ತಿಳ್ಕೊಂಡವನು, ಮತ್ತು ಪ್ರಸಕ್ತ ರಾಜ್ಯದ ಸರ್ಕಾರದಲ್ಲಿ ಒಬ್ಬ ಕ್ರಿಯಾಶೀಲ ಮಿನಿಸ್ಟರ್. ಈ ದೇಶದಲ್ಲಿ ನಮಗೆ ಸಂವಿಧಾನ ಅಭಿಯುಕ್ತ ಸ್ವತಂತ್ರ ಕೊಟ್ಟಿದೆ, ಪ್ರಶ್ನೆನೇ ಮಾಡಬಾರ್ದಾ? ಪ್ರಶ್ನೆ ಮಾಡಿದರೆ ಇದ್ದಿದ್ದು ಎದ್ದು ಬಂದು ನೋಡ್ದಂಗೆ, ಸತ್ಯ ಆಡಿದರೆ ಯಾಕಡೆಯೋ ದೇವಮಯ ಭೂತ್ ಹೊಂಟದ. ಈ ಪರಿಸ್ಥಿತಿ ದೇಶದಲ್ಲಿ ನಡೀತಾ ಇದೆ. ಹೇಳಿದೇನು ನೋಡ್ರಿ, ಈ ದೇಶದಲ್ಲಿ ಬದುಕು ಕಟ್ಕೋಬೇಕಾದ್ರೆ ವಿದ್ಯಾವಂತರಾಗಬೇಕು, ಶಿಕ್ಷಿತರಾಗಬೇಕು. ದೇಶದಲ್ಲಿ ಅಜ್ಞಾನಿಗಳಿಗೆ ವೈಭವೀಕರಣ ಮಾಡ್ತಾರೆ, ಜ್ಞಾನಿಗಳಿಗೆ ತುಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಹಿಡ್ಕೊಂಡು ಇಲ್ಲಿ ತನಕ ಈಗ ಮಹಾತ್ಮ ಗಾಂಧಿ ಕೊಂದವ್ರು ಯಾರ್ರಿ? ನಾಥರಾಮ್ ಗೋಡ್ಸೆ. ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದವ್ರು ಯಾರ್ರಿ? ಈ ವಿಚಾರಧಾರೆ ಉಳ್ಳವರೇ. ಕೋಮವಾದ ನಡೆಸಿ ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರು ಯಾರ್ರಿ? ಈ RSS ವಿಚಾರಧಾರೆ. ಇವತ್ತು ಈ ದೇಶದಲ್ಲಿ ಗೌರಿ ಲಂಕೇಶ್ ಇರ್ಬೋದು, MM ಕಲಬುರ್ಗಿ ಇರ್ಬೋದು, ಡಾಬಲ್ಕರ್ ಇರ್ಬೋದು, ಇವರೆಲ್ಲ ಲಿಂಗಾಯತ್ ಧರ್ಮದಿಂದ ಬಂದವರು, ಬಸವಣ್ಣ ವಿಚಾರವನ್ನು ಮೈಗೂಡಿಸ್ಕೊಂಡವರು, ಬಸವಣ್ಣ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡಿದ್ದವರು. ಅಂಥವರ ಕೊಲೆ ಆಗಿ ಮಾಡಿದ್ದಾರೆ ಇವರು. ಅಂಥವ್ರು ಕೊಲೆ ಮಾಡೋಕ್ಕೂ RSSನವರು ಹಿಂದೆ ಬಿತ್ತಿಲ್ಲ, ಅಂಥವ್ರ ಕೊಲೆನೂ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆಗೆ ಈ ಥರ ರಾಜರೋಷವಾಗಿ ಕಾಲ್ ಮಾಡಿ ಅವರ ಕುಟುಂಬ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಏನು ನೀವು RSSನವರು ಎಲ್ಲಿ ನೋಡಿದ್ರು ನಾವು ಶಿಸ್ತಿನ ಸಿಪಾಯಿ, ನಮ್ಮ RSS ಕಚೇರಿ ಬರ್ರಿ, ನೀವು ನೋಡ್ರಿ ನಾವು ಯಾವ ರೀತಿ ಸಂಸ್ಕಾರ ಕಲಿಸ್ತೇವೆ, ನಮ್ಮಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ರಾಷ್ಟ್ರಭಕ್ತಿ ಹೆಂಗಿದೆ, ನಾವು ಸಂಸ್ಕೃತವಾದ ಪದಗಳನ್ನು ಬಳಸ್ತೀವಿ ಅಂದವರು. ನಾವು ಪ್ರಿಯಾಂಕ್ ಖರ್ಗೆ ಅವರು ತೋರಿಸ್ತಕ್ಕಂಥ ವಿಡಿಯೋ ನೋಡಿದಾಗ ಇವರು ಪರಿಪಕ್ವವಾಗಿ ಅಸಂಸ್ಕೃತ, ಅವ್ರ ಹತ್ರ ಸಂಸ್ಕೃತ ಇಲ್ಲ, ಅವ್ರ ಶಿಸ್ತೇ ಇಲ್ಲ, ಅವ್ರಿಗೆ ಅಸಂವಿಧಾನಿಕ ಪದಗಳನ್ನು ಬಳಸಿ
ಪ್ರಿಯಾಂಕ್ ಖರ್ಗೆ ಅವರಿಗೇನು ರಾಜಕೀಯವಾಗಿ ತೇಜೋವಧೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಸಂಘ ಪರಿವಾರದ ಸನಾತನಿ ಸಂಘಿಗಳೇ? ಈ ದೇಶದಲ್ಲಿ ನಾವು 85 ಕೋಟಿ ಜನ ಇದ್ದೀವಿ. 85 ಕೋಟಿ ಜನ ಒಂದು ಪಕ್ಷ ನಿಮ್ಮ ಇದೇ ರೀತಿ ದೇಶದಲ್ಲಿ ಬೆಳವಣಿಗೆ ನಡೀತದೆ ಅಂದ್ರೆ ನಾವು ಯಾವುದಕ್ಕೂ ಸಹನೆಗೆ ಇತಿಮಿತಿ ಇರುತ್ತೆ. ನಮಗೆ ಸಹನೆ ಮಾಡ್ಕೊಳ್ಬೇಕು, ಇತಿಮಿತಿ ಇರುತ್ತೆ. ಒಂದು ವಿಚಾರ ಈ ದೇಶದಲ್ಲಿ ಏನು ಸಂವಿಧಾನ ವರ್ಷತ್ ಮನು ಸಂವಿಧಾನದ ಒಂದು ವೈಚಾರಿಕ ವಿಚಾರದ ಒಂದು ಹೋರಾಟ ನಡೀತಾ ಇದೆ, ಆಂದೋಲನ ನಡೀತಾ ಇದೆ. ನಾವು RSS ಬಗ್ಗೆ ಹೇಳಿದ್ರೆ ನಾವು ದೇಶದ್ರೋಹಿ, ನಾವು RSS ಬಗ್ಗೆ ವಿರುದ್ಧ ಹೇಳಿದ್ರೆ ನಾವು ಧರ್ಮ ವಿರೋಧಿ. ಮತ್ತೆ ಬಸವಣ್ಣವರು ಹೇಳಿದ್ರಲ್ಲ, ಬಸವಣ್ಣವರು ವೈದಿಕ ಧರ್ಮ, ಸನಾತನ ಧರ್ಮ ಇದು ಮೌಢ್ಯದಿಂದ ಕೂಡಿದೆ, ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಣಂತ ಅಮಾನವೀಯತೆ ಇದೆ ಅಂತ ಹೇಳೋರೆ. ಬಸವಣ್ಣಂದು ವಿರೋಧ ಮಾಡ್ತೀರಾ RSSನವರೇ? ಮಾಡೋಕ್ಕಾಗ್ತದಾ ಹೇಳ್ರಿ? ನೀವು ಗೌರಿ ಲಂಕೇಶ್ ಅವ್ರಿಗೆ ಮುಗಿಸ್ದಿರಿ, MM ಕಲಬುರ್ಗಿ ಅವ್ರಿಗೆ ಮುಗಿಸ್ದಿರಿ, ಡಾಬಲ್ಕರ್ ಅವ್ರಿಗೆ ಮುಗಿಸ್ದಿರಿ, ಆದರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ನೀವು ಮುಗಿಸ್ಲಕ್ಕಾಗಲ್ಲ. ಇದು ನೆನಪಿಕ್ಕೊಡ್ರಿ. ನೀವುಗಳು ಈ ರೀತಿ ಡೋಂಗಿತನವನ್ನು ಮಾಡಿ ಈ ಸಮಾಜವಾದ, ಸಮತಾವಾದ, ಜಾತ್ಯತೀತ ವಿಚಾರಗಳನ್ನು ಬಿತ್ತಿಸ್ತಕ್ಕಂಥವ್ರಿಗೆ ನೀವೇನು ತುಳಿಬೇಕು, ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿರಲ್ಲ, ಅದು ನಿಮ್ಮಿಂದ ಸಾಧ್ಯ ಇಲ್ಲ, ನಿಮ್ಮಿಂದ ಸಾಧ್ಯ ಆಗಲ್ಲ. ನಾವು ತೋರಿಸ್ತೀವಿ. ನಾವು ಬುದ್ಧನ ಅನುಯಾಯಿಗಳು. ನಮ್ಮ ಹತ್ರ ಸಂಯಮತೆ ಇದೆ, ತಾಳ್ಮೆ ಇದೆ, ಶಾಂತಿ ಇದೆ. ಅದರ ಜೊತೆಯಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ವಿಚಾರಗಳು ಕೂಡ ನಮ್ಮಲ್ಲಿವೆ. ನಾವು ಭಾಳ ತಾಳ್ಮೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಶೋಷಿತ ಸಮಾಜದಲ್ಲಿ ಹುಟ್ಟಿ ಅಪಮಾನ ಅವಮಾನಗಳನ್ನು ಅನುಭವಿಸಿ ಕರಗಿಸ್ಕೊಂಡು ಇಡೀ 140 ಕೋಟಿ ಜನರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ನಿಮ್ಮ ಬದುಕನ್ನು ಕಟ್ಟಿಸ್ಕೊಟ್ಟಿದ್ದಾನೆ. ಇವತ್ತು ಏನು ಕೇಳ್ತಾರ, 65-75 ವರ್ಷ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನೌಕರಿ ತಗೊಂಡವ್ರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದವರು, ಮೆಡಿಕಲ್, ಇಂಜಿನಿಯರ್ ನೌಕರಿ ಎಲ್ಲ ಮಾಡಿಸಿದವರು, ಅಪ್ಪ ರಿಟೈರ್ಡ್ ಆಗಿ ಪೆನ್ಷನ್ ತಗೊಳತಾನೆ, ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಿ ಅವು ಕೇಳ್ತಾರ ನಮ್ಮ ಅಪ್ಪ ಏನು ಮಾಡಿದಾನಂತಕ್ಕಂಥ ಪ್ರಶ್ನೆ RSSನವ್ರು ಕೇಳ್ದಂಗಾಗಿದೆ ಗೊತ್ತು. ಅದಕ್ಕೆ ಈ ದೇಶದಲ್ಲಿ ವೈಚಾರಿಕ ವೈಜ್ಞಾನಿಕ ಹೋರಾಟ ನಡೀತದೆ. ನೀವು ನಮ್ಮ ಖರ್ಗೆ ಅವರಿಗೆ ನೀವು ಎಷ್ಟೇ ಪ್ರೆಷರ್, ಎಷ್ಟೇ ಒತ್ತಡ, ನೀವೆಷ್ಟೇ ಕರೆಗಳನ್ನು ಮಾಡಿದ್ರು ಅದು ಕುಸಿತಕ್ಕಂಥ ಮನೆತನದ ಕುರಿ ಮರಿ ಅಲ್ಲದು. ಯಾರು ಶಿಕ್ಷಣವನ್ನು ಪಡೆದುಕೊಂಡಾರೋ ಅವರು ಗರ್ಜಿಸಲೇಬೇಕಂತ ಅಂಬೇಡ್ಕರ್ ಹೇಳಿದಾರ. ಆ ವಂಶಸ್ಥನಿದ್ದಾನೆ ಖರ್ಗೆ. ನೀವು ಯಾವ ಶಕ್ತಿ, ಯಾವ ಮಾರ್ಗದಿಂದ ಪ್ರಿಯಾಂಕ್ ಖರ್ಗೆ ಶಕ್ತಿ ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈ ದೇಶದಲ್ಲಿ ಅಂಬೇಡ್ಕರ್ ವಿಚಾರಗಳು ಮೈಗೂಡಿಸ್ಕೊಂಡು ಬಂದಿರತಕ್ಕಂಥ ಹೋರಾಟಗಾರರ ಸಂಖ್ಯೆ ನಿಮಗಿಂತ 100 ಪಟ್ಟಿದೆ. ನೀವು ಇಂಥ ಸಣ್ಣ ಸಣ್ಣ ಹುಡುಗರಿಗೆ ವೈಷಮ್ಯತೆ, ವಿಷಬೀಜ, ಸಗಣಿ, ಗೋಮೂತ್ರ ಕುಡಿಸಿ ಶಿಕ್ಷಣದಿಂದ ವಂಚಿತ ಮಾಡಿ ಅವರಿಗೆ ದೇವಸ್ಥಾನದಾಗ ಕೇಳಿಸಿ ಮತ್ತೆ ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನು ಹುಟ್ಟಾಕ್ಲಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಜನ ಭಾಳ ಮುಂದೋಗಿದ್ದಾರೆ ಸಂಘ ಪರಿವಾರದವರೇ. ನೀವು ಸನಾತನ ನಿಮ್ಮ ಮೈಯಲ್ಲಿ ಬರ್ತದ. ನಾವು ಹೇಳ್ತೀವಿ, ಇವತ್ತ CJ ಅಂತ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರ ಮೇಲೆ ಒಬ್ಬ ವಕೀಲ, ಸನಾತನಿ ವಕೀಲ ಕೋರ್ಟಿನಲ್ಲಿ ಬೂಟ್ ಎಸಿತಾನಂದ್ರೆ ಅವನ ಹಿಂದೆ, ಅವನ ಪರದೆ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ನಾವು ಪೈಲೇ ಐಡೆಂಟಿಫಿಕೇಶನ್ ಮಾಡಬೇಕಾಗಿದೆ. ಇದು ಜೋಕ್ ಅಲ್ಲ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಹೋರಾಟ ಭಾಳ ಶಿಸ್ತುಬದ್ಧವಾಗಿ ಮಾಡೋಣ. ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡೋಣ. ಆ ರೀತಿ ಮಾಡಿ ಏನು RSSನವ್ರದ್ದೇನು ಬಣ್ಣ ಅವ್ರದಿಂದ ಅವರೇ ಬಯಲು ಮಾಡ್ಕೊಂಡಿದ್ದಾರೆ. ನಾವೇನು ಮಾಡೋದು ಬಿ ಎತ್ತಲ್ಲ. ಅವ್ರು ಎಷ್ಟು ಹಸಿಸ್ತಿದ್ದಾರ, ಅವ್ರ RSS ಎಷ್ಟು ದೇಶಭಕ್ತಿ ಇದೆ. ನಾನು ಮೊದಲನೇ ಹೇಳೀನಿ, RSSನವರು ಈ ದೇಶದ ಸ್ವತಂತ್ರದ ಇತಿಹಾಸ ಪುಟಗಳಲ್ಲಿ ಸ್ವತಂತ್ರಕ್ಕಾಗಿ ಸತ್ತವರು ಮಡಿದವ್ರ ಸಂಖ್ಯೆ 1,32,000 ಇದೆ. ಯಾಕೆ RSSನವ್ರದ್ದು ಒಬ್ಬರಿಗೂ ಹೆಸರು ಬಂದಿಲ್ಲ? ಒಂದು ವೇಳೆ RSS
ದೇಶಭಕ್ತಿ, ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿ ಮಾಡಿದವರೇ ಆಗಿದ್ದರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು ಯಾಕೆ RSS ನಲ್ಲಿ ಹೋಗಿಲ್ಲ? ನಮ್ಮ ಪ್ರಶ್ನೆ ಇದು. ಯಾಕೆ RSS ನಲ್ಲಿ ಇವರು ಸೇರಿಲ್ಲ? ಇವ್ರ RSS ನ ವಿಚಾರಧಾರ ಮನುಸ್ಮೃತಿಯನ್ನು, ಮನುಶಾಸನವನ್ನು ಏರಬೇಕು, ಜೀವಂತಿಗಬೇಕಂತಕ್ಕಂಥದ್ದೇ ಕಾಲಾನುಕಾಲದಿಂದ ಬಂದಿರತಕ್ಕಂಥ ವಿಚಾರ. ಅದನ್ನು ಧಿಕ್ಕರಿಸಿದಂಥ ಹೋರಾಟಗಾರರು ಅವರು ಕ್ಷಮಾಪಣಾ ಪತ್ರ ಕೊಟ್ಟಿಲ್ಲ, ನೇರವಾಗಿ ಗಲ್ಲಿಗೇರಿದಂಥ ವೀರರಿದ್ದಾರೆ. ಅವರು ನಿಜವಾಗಿ ಸ್ವತಂತ್ರಗಾರರು. ಈ ದೇಶವನ್ನು ಸ್ವತಂತ್ರ ಕೊಟ್ಟು ತನ್ನ ಬಲಿದಾನ ಕೊಟ್ಟಿರ್ತಕ್ಕಂಥ ಅವರಿನ ಸ್ವತಂತ್ರ ಹೋರಾಟಗಾರರು, ಅವರಿನ ದೇಶ ಪ್ರೇಮಿಗಳಂತೀವಿ. ನಿಮ್ಮಂಥ ನಕಲಿ ದೇಶ ಪ್ರೇಮಿಗಳು ನಮಗೇನು? ಚರ್ಚೆಗೆ ಬರ್ರಿ ಅಂತ ಕರಿಗೆ ಕರೆದ್ರ ಬರಲ್ಲ. ನಿಮ್ಮ RSS ವಿಚಾರಗಳೇನವ ಬರೀ ಚರ್ಚೆ ಮಾಡ್ರ ಅಂತ ಬರಲ್ಲ. ಅರೆ ಸ್ವಾಮಿ, ನೀವು ಯಾವ ಎಂಗಲ್ನಲ್ಲಿ ದೇಶ ಪ್ರೇಮಿಗಳಿದ್ದೀರಿ? 52 ವರ್ಷ ನೀವು ರಾಷ್ಟ್ರಧ್ವಜ RSS ಕಚೇರಿ ಮೇಲೆ ಹಾರಿಸಿಲ್ಲ. ನಿಮ್ಮ ದೇಶ ಪ್ರೇಮ ತೋರಿಸ್ತದ? ತಿರಂಗ ಜೆಂಡಾ 3 ಕಲರಿನ ಕುಂತದ, ಅಪುಷನ ಕಂದಿರಿ. ನೀವು ಯಾವ ರೀತಿ ನಿಮ್ಗೆ ದೇಶಭಕ್ತಿ ಅಂತ ದೇಶ ಪ್ರೇಮಿ ಮಾಡೋಣ? ಸಂವಿಧಾನ ಜಾರಿಗೆ ಬಂದಾಗಿನಿಂದ ನೀವು ವಿರೋಧ ಮಾಡ್ಕೋತಾ ಬಂದಿರಿ. ನಿಮ್ಮ ಕಾರ್ಯಕರ್ತರು ಜಂತರ್ ಮಂತರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಕ್ಕಂಥ ಸಂವಿಧಾನ ಪುಟಗಳನ್ನು ಸುಟ್ಟಾಕ್ದರು. ನಿಮ್ಮನ್ನು ಯಾವ ರೀತಿ ನಾವು ದೇಶ ಪ್ರೇಮಿಗಳಂತ RSS ಕರೆಯೋಣ? ನೀವು ಮಾಡ್ತಕ್ಕಂಥದ್ದು ಯುವಕರಲ್ಲಿ ತಲೆಯಲ್ಲಿ ವಿಷಬೀಜ ಬಿತ್ತಿ ಅಣ್ಣ ತಮ್ಮಂದರ ಮಧ್ಯೆ ವಿಷಬೀಜ ಬಿತ್ತೋದು. ನಿಂಬಲ್ಲಿ ಭಾರತ್ ಮಾತಾ ಕಿ ಜೈ. ಇವತ್ತು ಮೊನ್ನೆ ಒಂದು 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಕಾಯಿನ್ ಜಾರಿ ಮಾಡಿದ್ರು. ಕಾಯಿನ್ನಲ್ಲಿ ಚಿತ್ರ ಏನು ತೋರಿಸ್ತದ? ಅವರುಗಳು ಎಲ್ಲಾದರೂ ಪಥಸಂಚಲನ ಎಲ್ಲ ಇದ್ದೀರಾ, ಭಾರತ್ ಮಾತಾ ಕೈಯಾಗ ತಿರಂಗ ಜೆಂಡಾ ಇದೆ. ಆದರೆ ಕಾಯಿನ್ನಲ್ಲಿ ತಿರಂಗ ಜೆಂಡಾ ಇಲ್ಲ, ಭಗವದ್ಗೀತಾ ಇದೆ. ಅಂದರೆ ಸ್ವತಂತ್ರ ಆದ ನಂತರ ತಿರಂಗ ಜೆಂಡಾ ಸಂವಿಧಾನಾತ್ಮಕವಾಗಿ ಒಪ್ಪಿಕೊಂಡಾಗ ಅದು ನೀವು ತಿರಸ್ಕಾರ ಮಾಡಿ ನಮ್ಮ ನಿಜವಾದ ಆಕರ್ಷೆ ಯಾವುದಾದ್ರು ಜೆಂಡಾ ಆದರೂ ಭಗವಾನ್ದವರಿದ್ದೀರಿ. ಅಂದ್ರೆ ನೀವು ದೇಶಭಕ್ತರ? ಇಷ್ಟೇ ವಿಚಾರಗಳು ಖರ್ಗೆ ಅವ್ರು ಹೇಳಿಸ್ಲಕ್ಕೆ ನಿಮ್ಗೆ ನೋಟತ್ತಲ್ಲ. ಸತ್ಯ ಹೇಳೋದು ತಪ್ಪ. ಅದಕ್ಕೆ ನಾ ಈ ಸುದ್ದಿ ಮಾಧ್ಯಮದ ಮೂಲಕ RSSನ ಸನಾತನಿವಾದಿಗಳಿಗೆ ನಾನು ಹೇಳ್ತೀನಿ, ನೀವು ಈ ಥರ ನಮ್ಮ ನಾಯಕ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಅವ್ರ ಕುಟುಂಬ ಇರ್ಬೋದು, ಈ ದೇಶಕ್ಕಾಗಿ ತನ್ನಂತಾನು ಕೊಂಡು ಸಮಾಜವನ್ನು, ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ನಾಯಕತ್ವ ಗುಣ ಇರತಕ್ಕಂಥವ್ರು. ಅವರು ಯಾವುದೇ ಧರ್ಮ, ಯಾವುದೇ ಜಾತಿಯ ಮೇಲೆ ವ್ಯಕ್ತಿಗತವಾದಂಥ ವಿಚಾರವನ್ನು ಅವರು ಎಂದೂ ಮಾತಾಡಿಲ್ಲ. ಇದು ಒಂದು ಸಂವಿಧಾನ ವರ್ಸಸ್ ಮನು ಸಂವಿಧಾನದ ಒಂದು ಹೋರಾಟ ಇದೆ. ಆ ಹೋರಾಟದ ವಿಚಾರಗಳನ್ನು ಅಷ್ಟೇ ಹೇಳಿದಾರ. ನೀವು ಅನ್ಯತಾ ಅಪತರ್ಥ ಮಾಡಿಕೊಂಡು ಕಾಲ್ ಮುಖಾಂತರ ಯಾವ್ಯಾವ ಅಸಂವಿಧಾನಿಕ ಪದಗಳನ್ನು ನೀವು ಮಾಡಿರಿ. ನಮ್ಮ ಭಾಳ ನೋವಾಗಿದೆ, ರಾಜ್ಯಕ್ಕೆ ಭಾಳ ನೋವಾಗಿದೆ. ಜನ ನೀವು ನಿಮ್ಮ RSSನ ಎಂಥ ವಿಚಾರಧಾರೆಗಳಿವೆ ಅಂತಕ್ಕಂಥದ್ದು ನಿಮ್ಮ ಒಬ್ಬ RSSನ ವಿಚಾರಧಾರೆ ಮೈಗೂಡಿಸ್ಕೊಂಡು ಸನಾತನವಾದಿ ಮಾತಾಡಿರ್ತಕ್ಕಂಥ ನೋಡಿದ್ರೆ ಅನ್ನಿಸ್ತಾ ಇದೆ. ನೀವು ಈ ದೇಶದಲ್ಲಿ ಈ ಥರನೇ ದ್ವೇಷ ಹರಿಸ್ತಕ್ಕಂಥ ಕೆಲಸದಲ್ಲಿ ನೀವು ಇದಿದ್ದೀರಿ ಅಂತಕ್ಕಂಥದ್ದು ನಿಮ್ಮ ಒಂದು ವಿಡಿಯೋ ಕಾಲ್ ಮುಖಾಂತರ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಬರ್ತಕ್ಕಂಥ 20ನೇ ತಾರೀಕಿಗೆ ಈ ಸನಾತನವಾದಿ RSSನವರು ಖರ್ಗೆ ಅವರನ್ನು ಅಸಂವಿಧಾನಿಕ ಪದಗಳನ್ನು ಬಳಸಿ ಅವರನ್ನು, ಅವ್ರ ಮನೆಯವರನ್ನು, ಅವ್ರ ತಂದೆಯವ್ರನ್ನ, ಕುಟುಂಬದವ್ರನ್ನ ಭಾಳ ಹೀನಾಯವಾಗಿ ಶಬ್ದಗಳನ್ನು ಬಳಸಿದ್ದಾರೆ. ಅದು ಖಂಡನೀಯ. ಇಡೀ ಮಾನವ ಕುಲಕ್ಕೆ ನೋವು ತಂದಿರತಕ್ಕಂಥ ಘಟನೆ. ಇದನ್ನು ಖಂಡಿಸಿ 20ರಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಟ್ಟಡ ಕಾರ್ಮಿಕರು, ಎಲ್ಲ ವರ್ಗದವರು ಸೇರಿ ಏನು ಅಂಬೇಡ್ಕರ್ ವಾದಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸದನ ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಫೈರ್ ಬ್ರ್ಯಾಂಡ್, ಕ್ಲಿಯಾರಿಟಿ ಇರ್ತಕ್ಕಂಥ ಲೀಡರ್ ನಮ್ಮ ಪ್ರಿಯಾಂಕ್ ಖರ್ಗೆಯ ರಕ್ಷಣೆಗೋಸ್ಕರ ಅವನು ಉಳಿಬೇಕಂತಕ, ಅವನ ಸೈದ್ಧಾಂತಿಕವಾಗಿ ಉಳಿಬೇಕು. ಅವನು ಉಳಿದ್ರೆ ನಾವು ಸಂವಿಧಾನ, ಪ್ರಜಾಪ್ರಭುತ್ವ, ಯುವಕರ ಭವಿಷ್ಯ. जय भीम। 20 तारीख सोमवार के दिन हमारा पूरा लोग अब तक आपके माध्यम में तरफ से सब लोग बोले हैं, उस दिन पूरा संगठन लोग खेड़े खेड़े गांव को जाकर पूरा हम दलित और अल्पसंख्यक और पूरा लोग ज़्यादा से ज़्यादा लोग आकर वो बंद काल को यशस्वी करने के लिए हम यहाँ पर बुला जाएगा। आप लोग पूरा ज़्यादा से ज़्यादा लोग आए तो वो बंद काल को अच्छा तरीके से वो RSS लोगों को उन्होंने क्या है ये बंद काल के उसको मालूम होना कि
हम दलितों को छेड़े तो क्या होता बोलकर वो आरएसएस लोगों को मालूम होना बोलकर हम ये हुमनाबाद से बेंगलुरु से दिल्ली तक ये आवाज़ सब लोगों को जाने के लिए हम मीडिया तरफ से आज के दिन हम बोल रहे हैं। और सभी लोग ज़्यादा से ज़्यादा लेडीज रंदे जेंट्स रंदे पूरा लोग उस दिन आकर ये यशस्वी करते बोलकर हमारा एक हमारे को भरोसे है बोलकर मैं ये मीडिया तरफ से बोल रहे सब लोगों को जय भीम। प्रोटेस्ट करने के लिए क्या है बोले तो प्रियंका खरगे साहब ने क्या है बोले तो आरएसएस के लोगों वो बच्चे ने बात करे, वो गलीज बात करे, वो बात ऐसा करना चाहिए कि उसका दिमाग उसको वो नरक कट हो गए, उसका आरएसएस का बच्चा को नरक कट हो गए। वो दलितों को छेड़े तो क्या होता बोलकर अभी मालूम नहीं। हम 20 साल से हम क्या है दलितों में वो संविधान है बोलकर वो भी बात कर रहे हैं। वो संविधान लिखे बोले तो उन्हीं बात कर रहे हैं, वो आरएसएस के लिए नहीं लिखे। तो बच्चे बात करे सो संविधान लिखे बोले तो बात कर रहे हैं। अभी दलितों में छेड़े तो क्या होता बोलकर अभी उनको मालूम नहीं। सबको अस्सलाम वालेकुम रहमतुल्लाहि वबरकातुहू। जय भीम, नमस्ते। आज हुमनाबाद के आईबी में सभी दलित संघर्ष समिति और जितने भी दलित संगठनों की तरफ से और माइनॉरिटी संगठनों की तरफ से आज यहाँ पर एक मीटिंग रखी गई थी कि 20 तारीख हुमनाबाद को बंद रखना, बंद कॉल करना बोलकर मीटिंग रखी गई है। इसीलिए जो आरएसएस की जो मनुवादी सोच है, आरएसएस का जो आइडियोलॉजी है, उसके खिलाफ जो प्रियंक खरगे साहब जो को फ़ोन लगाकर जिस तरीके से गलत बात लोग फ़ोन की तरफ से बात कर रहे हैं, उनको गलीज बात कर रहे हैं, इसके विरोध में हम जितने भी दलित संघर्ष समिति और जितने भी दलित समाज के लोग और माइनॉरिटी समाज के लोग, जितने भी ओबीसी समाज के लोग, सबसे मैं अपील करता हूं कि 20 तारीख को हुमनाबाद जितने भी आतराफ से तालुके से लोग आकर ये प्रोटेस्ट को कामयाब करिए। और जितने भी हम प्रियंका खरगे साहब के साथ है बोलकर मैं अपनी 2 बात को ख़त्म करता हूं। जय भीम, अस्सलाम वालेकुम।